ಸಹಾಯ ಶ್ರೀ ವಿಜಯ್ ಕುಮಾರ್, ಶ್ರೀ ವಿನಾಯಕ್ ಹಾಗೂ ಶ್ರೀಮತಿ ಕುಮುದ. ಸಂಗೀತ ಶ್ರೀಮತಿ ಶೋಭಾ ಬಿಗೋ. ರಂಗಸಜ್ಜಿಕೆ ಕಲಾವಿದರಾದ ಶ್ರೀಯುತ ವಿಶ್ವನಾಥ್ ಆರ್. ಪ್ರಸಾದನ ಶ್ರೀಮತಿ ದಿವ್ಯ ಸ್ಪಂದನ. ಈ ನಾಟಕಕ್ಕೆ ವಿಶೇಷ ಸಹಕಾರವನ್ನು ಎಲ್ಲ ಮಕ್ಕಳ ಪೋಷಕರು ನೀಡಿದ್ದಾರೆ. ಈಗ ನಿಮ್ಮ ಮುಂದೆ ನಾಟಕ ಮರೆಯಲಾಗದ ಮರದವ್ವ. ನಮ್ಮೂರಲ್ಲಿಂದ ಆಲದ ಮರಗಳನ್ನ ನಮ್ಮ ಮಕ್ಕಳತ್ತ ತೆಗೆದುಕೊಂಡು
ಹೌದಪ್ಪ, ಅಷ್ಟು ಮಕ್ಕಳು ಆಕಾಶಕ್ಕೆ ಬೆಳೆಸುತ್ತವರ ಬಿಸಿಲಲ್ಲಿ ಓಡಾಡೋರಿಗೆ ನೆರಳ, ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ಗೂಡಾದ್ರು. ಆಗ ರಸ್ತೆ ಅಗಲ ಮಾಡಬೇಕು ಅಂತ ಮರ ಕಡಿಯಕ್ ಬಂದ್ರು. ಅಷ್ಟೊತ್ತು ಬೆಳೆ ಮಕ್ಕಳು ಸಾಯ್ಸಕ್ ಬಿಟ್ಟಿಲ್ವಾ? ಹೋರಾಟ ಮಾಡಿದ್ವಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ವಿ. ನಮ್ಮ ಮನವಿಗೆ ಕಿವಿಗೊಟ್ಟ ಅವರು ರಸ್ತೆನ ಬೇರೆ ಕಡೆಯಿಂದ ಮಾಡಿಸಿದ್ರು. ಈಗಲೂ ನೀವಲ್ಲಿ ನಾನು ನೆಟ್ಟ ಆ ಸಾಲು ಮರಗಳನ್ನು ನೋಡ್ಬೋದು. ಅದಕ್ಕೆ ನನಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು. ನನ್ನ ಗಂಡ ತೀರೋದ್ಮೇಲೆ ಈ ಗಿಡಗಳನ್ನು ನೆಡೋದು, ಅವುಗಳ ಆರೈಕೆ ಮಾಡೋದೇ ನನ್ನ ಕೆಲಸ ಆಯಿತು. ಹೀಗೆ ಹಲವಾರು ಕಡೆಗಳಲ್ಲಿ ನಾ ಸಾವಿರಾರು ಮರಗಳನ್ನು ನೆಟ್ಟೆ. ಸರಿಯಾದ ಪ್ರಶ್ನೆ ಕೇಳಿದೆ ಮಗ. ಈ ಭೂಮಿಗೆ ಜೀವ ಇರೋದೇ ಈ ಗಿಡ ಮರಗಳಿಂದ. ಅವು ಹಸಿರಾಗಿದ್ರೆ ಮಾತ್ರ ನಾವು ಸಾಯಲು ಸಾಧ್ಯ. ನಮ್ಗೆ ಈ ಭೂಮಿ ಮೇಲೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಈ ಪ್ರಾಣಿ, ಪಕ್ಷಿ, ಗಿಡ ಮರಗಳಿಗೂ ಐತೆ ಅಂತ ನಾವ್ ಯಾವತ್ತೂ ಮರಿಬಾರ್ದು. ಪರಿಸರ
ನಮ್ಮೆಲ್ಲರ ಜೊತೆಗೆ ಇರುತ್ತಾರೆ. ಅವರು ಮಾಡಿದ ಈ ಅದ್ಭುತ ಕಾರ್ಯವನ್ನ ಇಡೀ ಪ್ರಪಂಚವೇ ಕೊಂಡಾಡುತ್ತದೆ. ಆಕೆ ಮರೆಯಲಾಗದ ಮನದವ್ವ ಆಗಿದ್ದಾರೆ. ಅವರ ಈ ಕೆಲಸ ಇಲ್ಲಿಗೆ ನಿಲ್ಲಬಾರದು. ನಾವು ಬರೀ ಆಕೆಯ ಹೆಸರು ಹೇಳಿದರೆ ಸಾಲದು. ಅವರು ಮಾಡಿದ ಅದ್ಭುತ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ನಾವೆಲ್ಲರೂ ನಮ್ಮ ಮನೆಯ ಹಿಂದೆ ಮುಂದೆ ಶಾಲೆಯಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಗಿಡ ನೆಟ್ಟು ಬೆಳೆಸಬೇಕಲ್ವೇ? ಹಸಿರೇ ಕಾಡಿದ್ದರೆ ಹಸಿರೇ